ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನಗಳಲ್ಲಿ ಹಣ ಮಾಡೋದು ಎಷ್ಟು ಮುಖ್ಯನೋ ನಿಮ್ಮ ಆರ್ಥಿಕ ಚಾರಿತ್ರ್ಯ ಅಥವಾ ಫಿನಾನ್ಷಿಯಲ್ ಕ್ಯಾರೆಕ್ಟರನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ. ನೀವು ಎಷ್ಟೇ ಸಂಬಳ ಪಡಿತಾ ಇರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ನಿಮ್ಮ ಸಿಬಿಲ್ ಸ್ಕೋರ್ ಮಾತ್ರ ಕಡಿಮೆ ಇದ್ದರೆ ನಿಮಗೆ ಎಮರ್ಜೆನ್ಸಿ ಸಿಚುವೇಶನ್ಗಳು ಕೂಡ ಯಾವುದೇ ಬ್ಯಾಂಕ್ ನಮಗೆ ಸಾಲವನ್ನು ಕೊಡೋದಿಲ್ಲ. ಅಷ್ಟಕ್ಕೂ ಏನಿದು ಸಿಬಿಲ್ ಸ್ಕೋರ್? ಕೇವಲ 3 ಅಂಕೆಯ ಈ ನಂಬರ್ ನಮ್ಮ ಇಡೀ ಜೀವನವನ್ನು ಹೇಗೆ ನಿಯಂತ್ರಿಸುತ್ತದೆ? ಅಕಸ್ಮಾತ್ ನಿಮ್ಮ ಸ್ಕೋರ್ ಕಡಿಮೆ ಇದ್ದರೆ ಅದನ್ನು ಹೆಚ್ಚಿಸೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಮೊದಲನೇದಾಗಿ, ಭಾರತದಲ್ಲಿ 4 ಪ್ರಮುಖ ಕ್ರೆಡಿಟ್ ಬ್ಯೂರೋಗಳಿವೆ. ಅದು ಯಾವ್ದ್ಯಾವುದು ಅಂದರೆ ಎಕ್ಸ್ಪೀರಿಯನ್, ಈಕ್ವಿಫ್ಯಾಕ್ಸ್, ಕ್ರಿಫ್ಟ್ ಹೈ ಮಾರ್ಕ್ ಮತ್ತು ಅತಿ ಮುಖ್ಯವಾದದ್ದು ಸಿಬಿಲ್. ಈ ಸಿಬಿಲ್ ಅಂದರೆ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್. ಈ ಕಂಪನಿಗಳು ನೀವು ಮಾಡುವ ಪ್ರತಿಯೊಂದು ಸಾಲದ ವ್ಯವಹಾರಗಳನ್ನು ಗಮನಿಸ್ತಿರ್ತವೆ. ಸಿಬಿಲ್ ಸ್ಕೋರ್ ಅನ್ನ 300ರಿಂದ 900ರವರೆಗೆ ಅಳೆಯಲಾಗುತ್ತೆ. 300ರಿಂದ 600 ಇದ್ದರೆ ಅದನ್ನ ಪೂಹರ್ ಅಥವಾ ಕೆಟ್ಟ ಸ್ಕೋರ್ ಅಂತ ಹೇಳ್ಬೋದು. 600ರಿಂದ 750 ಇದ್ದರೆ ಅದು ಆವ್ರೇಜ್ ಅಥವಾ ಸಾಧಾರಣ. 750ಕ್ಕಿಂತ ಹೆಚ್ಚಿದ್ದರೆ ಅದನ್ನು ಎಕ್ಸಲೆಂಟ್ ಸ್ಕೋರ್ ಅಂತ ಕರೆಯಲಾಗುತ್ತೆ. ಈ ಸ್ಕೋರನ್ನು ಬ್ಯಾಂಕ್ ಹೇಗೆ ಲೆಕ್ಕ ಆಗುತ್ತೆ ಗೊತ್ತಾ? ಇಲ್ಲಿ 5 ಅಂಶಗಳು ಬಹಳ ಮುಖ್ಯ. ಮೊದಲನೇದು ನಿಮ್ಮ ಪಾವತಿ ಇತಿಹಾಸ. ಅಂದರೆ ನೀವು ಸಮಯಕ್ಕೆ ಸರಿಯಾಗಿ ಬಿಲ್ನ ಕಟ್ತಾ ಇದ್ದೀರಾ ಅನ್ನೋದು 35% ಪ್ರಭಾವವನ್ನು ಬೀರುತ್ತೆ. ಹಾಗೆ ನಿಮ್ಮ ಕ್ರೆಡಿಟ್ ಬಳಕೆ, ನಿಮ್ಮ ಕಾರ್ಡ್ ಲಿಮಿಟ್ನಲ್ಲಿ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅನ್ನೋದು 30% ಆಗುತ್ತೆ. ನಿಮ್ಮ ಸಾಲದ ಇತಿಹಾಸದ ಅವಧಿ 15%. ಕ್ರೆಡಿಟ್ ಮಿಕ್ಸ್ ಅಂದರೆ ನಿಮ್ಮ ಹತ್ರ ಎಷ್ಟು ರೀತಿಯ ಸಾಲಗಳಿವೆ ಅನ್ನೋದು 10% ಕೌಂಟ್ ಆಗುತ್ತೆ. ಹಾಗೆಯೇ ನೀವು ಹೊಸ ಸಾಲಕ್ಕಾಗಿ ಎಷ್ಟು ಬಾರಿ ವಿಚಾರಣೆ ಮಾಡಿದ್ದೀರಿ ಅನ್ನೋದು ಕೂಡ 10% ಇಲ್ಲಿ ಕೌಂಟ್ ಆಗುತ್ತೆ. ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ ಅವರು ಮಾಡುವಂತಹ ಸಣ್ಣ ತಪ್ಪುಗಳು ಸಿಬಿಲ್ ಸ್ಕೋರನ್ನು ಹಾಳು ಮಾಡುತ್ತೆ ಅಂತ. ಅಂತಹ 5 ತಪ್ಪುಗಳು ಇಲ್ಲಿವೆ. ಮೊದಲನೆಯದು EMI ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಲೇಟ್ ಮಾಡೋದು. ಕೇವಲ 1 ದಿನ ತಡವಾಗಿ ಕೂಡ ನೀವು ಪಾವತಿಸಿದ್ರೂ ನಿಮ್ಮ ಸ್ಕೋರ್ 50ರಿಂದ 100 ಪಾಯಿಂಟ್ಸ್ ಕುಸಿಬಹುದು. ಎರಡನೇದು ಕ್ರೆಡಿಟ್ ಕಾರ್ಡ್ನ ಪೂರ್ಣ ಲಿಮಿಟ್ ಬಳಸೋದು. ನಿಮ್ಮ ಲಿಮಿಟ್ 1 ಲಕ್ಷ ಇದ್ದರೆ ಯಾವಾಗಲೂ ನೀವು 30,000ಕ್ಕಿಂತ ಕಡಿಮೆಯನ್ನು ಬಳಸಬೇಕು. ಪೂರ್ತಿ ಯೂಸ್ ಮಾಡಿದ್ರೆ ನೀವು ಸಾಲದ ಹಸಿವಿನಲ್ಲಿದ್ದೀರಾ ಅಂತ ಬ್ಯಾಂಕ್ ಕನ್ಸಿಡರ್ ಮಾಡ್ತಾರೆ. ಮೂರನೆಯದು ಪದೇ ಪದೇ ಲೋನ್ಗೆ ಅಪ್ಲೈ ಮಾಡೋದು. ನೀವು ಎಷ್ಟು ಬಾರಿ ಬ್ಯಾಂಕ್ಗೆ ಹೋಗಿ ಲೋನ್ ಕೇಳ್ತಿರೋ ಅಷ್ಟು ಬಾರಿ ನಿಮ್ಮ ರಿಪೋರ್ಟ್ನಲ್ಲಿ ಹಾರ್ಡ್ ಎನ್ಕ್ವೈರಿ ಅಂತ ಬೀಳುತ್ತೆ. ಇದು ಸ್ಕೋರನ್ನು ಕಡಿಮೆ ಮಾಡುತ್ತೆ. 4ನೇದು ಬೇರೆಯವರಿಗೆ ಗ್ಯಾರಂಟರ್ ಆಗೋದು. ನಿಮ್ಮ ಫ್ರೆಂಡ್ ಅಥವಾ ರಿಲೇಟಿವ್ ಸಾಲಕ್ಕೆ ನೀವು ಸಹಿ ಹಾಕಿದ್ರೆ ಅವರ ಸಾಲ ಕಟ್ತಿದ್ರು ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ. 5ನೇದು ಸಾಲದ ಸೆಟಲ್ಮೆಂಟ್ ಮಾಡಿಕೊಳ್ಳೋದು. ಸಾಲ ತೀರಿಸಲಾಗದೆ ಬ್ಯಾಂಕ್ ಜೊತೆ ಸೆಟಲ್ಮೆಂಟ್ ಮಾಡಿಕೊಂಡ್ರೆ ನಿಮ್ಮ ರಿಪೋರ್ಟ್ನಲ್ಲಿ 7 ವರ್ಷಗಳ ಕಾಲ ಸೆಟಲ್ಡ್ ಅಂತ ಇರುತ್ತೆ. ಇದು ಭವಿಷ್ಯದಲ್ಲಿ ನಿಮಗೆ ಲೋನ್ ಸಿಗದಂತೆ ಮಾಡಬಹುದು. ಈಗ ನಿಮ್ಮ ಸ್ಕೋರ್ ಕಡಿಮೆ ಇದ್ದರೆ ಅದನ್ನು ಹೆಚ್ಚಿಸುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ತಾಳ್ಮೆ ಬಹಳ ಮುಖ್ಯ. ಒಂದು, ಆಟೋ ಪೇಮೆಂಟ್ನ ಸೆಟ್ ಮಾಡಿ. ನಿಮ್ಮ ಫೋನ್ನಲ್ಲಿ ಪೇಮೆಂಟ್ ಅಲರ್ಟ್ನ ಇಡಿ ಅಥವಾ ಬ್ಯಾಂಕ್ ಅಕೌಂಟ್ನಿಂದಲೇ ಹಣ ಕಟ್ಟಾಗುವಂತೆ ಅದನ್ನು ಸೆಟ್ ಮಾಡಿ. ಇದರಿಂದ ಲೇಟ್ ಪೇಮೆಂಟ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಹಳೆಯ ಕಾರ್ಡ್ಗಳನ್ನು ಕ್ಲೋಸ್ ಮಾಡಿಬಿಡಿ. ನಿಮ್ಮ ಹತ್ರ 5 ವರ್ಷ ಹಳೆಯ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದನ್ನು ಬಳಸಿ ಅಥವಾ ಹಾಗೆಯೇ ಇಡಿ. ಹಳೆಯ ಇತಿಹಾಸ ಇದ್ದಷ್ಟು ನಿಮ್ಮ ಸ್ಕೋರ್ನ ಹೆಚ್ಚಿಸ್ಬೋದು. ಸಾಲದ ಮಿಕ್ಸ್ ಇರಲಿ. ಬರೀ ಪರ್ಸ್ನಲ್ ಲೋನ್ ತೆಗೆದುಕೊಳ್ಳೋ ಬದಲು ಚಿನ್ನದ ಸಾಲ ಅಥವಾ ಸಣ್ಣ ಹೋಮ್ ಲೋನ್ನಂತಹ ಸೆಕ್ಯೂರ್ ಲೋನ್ಸ್ಗಳನ್ನು ಕೂಡ ನೀವು ತಗೊಂಡ್ರೆ ಇದಕ್ಕೆ ಒಳ್ಳೆಯದಾಗುತ್ತೆ. ಆಗಾಗ ರಿಪೋರ್ಟ್ನ ಚೆಕ್ ಮಾಡಿ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ. ವರ್ಷಕ್ಕೊಮ್ಮೆ ಸಿಬಿಲ್ ವೆಬ್ಸೈಟ್ನಲ್ಲಿ ಫ್ರೀ ರಿಪೋರ್ಟನ್ನು ನೋಡಿ. ಕೆಲವೊಮ್ಮೆ ನಿಮ್ಮ ಸಾಲವನ್ನು ತೀರಿಸಿದ್ರೂ ಕೂಡ ಅಲ್ಲಿ ಡ್ಯೂ ಅಂತ ತೋರಿಸ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ನೀವು ಸಿಬಿಲ್ ವೆಬ್ಸೈಟ್ನಲ್ಲಿ ಡಿಸ್ಪ್ಯೂಟ್ ರೈಸ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಬೋದು. ಶೂನ್ಯ ಸ್ಕೋರ್ ಇದ್ದರೆ ಏನು ಮಾಡಬೇಕು? ನೀವು ಈವರೆಗೆ ಯಾವುದೇ ಸಾಲ ಮಾಡಿಲ್ಲ ಅಂದರೆ ನಿಮ್ಮ ಸ್ಕೋರ್ 1 ಅಥವಾ 0 ಆಗಿರುತ್ತೆ. ಅಂಥವರು ಒಂದು FD ಫಿಕ್ಸ್ಡ್ ಡೆಪಾಸಿಟ್ ಆಧಾರಿತ ಕ್ರೆಡಿಟ್ ಕಾರ್ಡನ್ನು ಪಡೆದು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿ ಸರಿಯಾಗಿ ಬಿಲ್ನ ಕಟ್ತಾ ಬಂದರೆ 6 ತಿಂಗಳಲ್ಲಿ ನಿಮ್ಮ ಸ್ಕೋರ್ 750ಯನ್ನು ದಾಟುತ್ತೆ. ಸಿಬಿಲ್ ಸ್ಕೋರ್ ಅನ್ನೋದು ರಾತ್ರೋರಾತ್ರಿ ಹೆಚ್ಚಿಸಲು ಯಾವುದೇ ಮ್ಯಾಜಿಕ್ ಇಲ್ಲ. ಇದು ನಿಮ್ಮ ಆರ್ಥಿಕ ಶಿಸ್ತಿನ ಫಲಿತಾಂಶ ಆಗಿರುತ್ತೆ. ಕೆಲವೊಬ್ರು ನಿಮಗೆ ಹೇಳ್ಬೋದು ಹಣ ಕೊಟ್ಟರೆ ಸಿಬಿಲ್ ಸರಿ ಮಾಡ್ಕೊಡ್ತೀವಿ ಅಂತ. ಆದರೆ ದಯವಿಟ್ಟು ಅಂಥ ವಂಚಕರಿಗೆ ನೀವು ಹಣವನ್ನು ಕೊಟ್ಟು ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಸ್ಕೋರ್ ಸರಿಪಡಿಸೋದಕ್ಕೆ ನಿಮಗೆ ಅಧಿಕಾರ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.